ಈ ಗುಹೆಯೊಳಗೆ ಇಂದಿಗೂ ಶಿವನು ತನ್ನ ಪರಿವಾರದೊಂದಿಗೆ ನೆಲೆಸಿದ್ದಾನೆ ಎಂದು ನಂಬಲಾಗುತ್ತದೆ. ಆದರೆ ಸಾಮಾನ್ಯ ಭಕ್ತರಿಗೆ ಈ ಗುಹೆಯೊಳಗೆ ಪ್ರವೇಶವೇ ಇಲ್ಲ. ಯಾಕೆ ಗೊತ್ತಾ? ಬನ್ನಿ ಗುಹೇಶ್ವರ ದೇವಾಲಯದ ರಹಸ್ಯ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗುಜ್ಜಾಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಒಂದು ಅಪರೂಪದ ದೇವಾಲಯವಿದೆ. ಅದೇ ಶ್ರೀ ಗುಹೇಶ್ವರ ದೇವಸ್ಥಾನ. ಗುಹೇಶ್ವರ ಎಂಬ ಹೆಸರೇ ಹೇಳುವಂತೆ ಗುಹೆಯೊಳಗೆ ನೆಲೆಸಿರುವ ಈಶ್ವರ ಎಂಬ ಅರ್ಥವನ್ನು ಹೊಂದಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಈ ಪವಿತ್ರ ಗುಹೆಯಲ್ಲಿ ಪರಮಶಿವನು ತನ್ನ ಪರಿವಾರ ಸಮೇತನಾಗಿ ನೆಲೆಸಿದ್ದಾನೆ. ಅಷ್ಟೇ ಅಲ್ಲದೆ ಅಗಸ್ತ್ಯ ಮಹರ್ಷಿ, ವೇದವ್ಯಾಸ ಮಹರ್ಷಿ, ಕಣ್ವ ಮಹರ್ಷಿ ಇಲ್ಲಿ ತಪಸ್ಸು ಮಾಡಿ ದೈವಾನುಗ್ರಹವನ್ನು ಪಡೆದರು ಎಂಬ ನಂಬಿಕೆಯೂ ಇದೆ. ಈ ಕಾರಣದಿಂದಲೇ ಈ ಕ್ಷೇತ್ರವನ್ನು ಭಕ್ತರು ಅತ್ಯಂತ ಪವಿತ್ರ ಕ್ಷೇತ್ರವೆಂದು ಭಾವಿಸುತ್ತಾರೆ. ಹಿಂದೆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಭಕ್ತರಿಗೆ ಗುಹೆಯೊಳಗೆ ಪ್ರವೇಶಿಸಿ ದರ್ಶನ ಪಡೆಯುವ ಅವಕಾಶವಿತ್ತು. ಆದರೆ ಕ್ಷೇತ್ರದ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯ ಉದ್ದೇಶದಿಂದ ಈಗ ಗುಹೆಯೊಳಗಿನ ಸಾರ್ವಜನಿಕ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಏಕೆಂದರೆ ಆ ಗುಹೆಯ ಪ್ರವೇಶೋದ್ವಾರವೇ ಶಿವನ ಗರ್ಭಗುಡಿಯ ದ್ವಾರ ಎಂದು ನಂಬಲಾಗಿದೆ. ಆದ್ದರಿಂದ ಅರ್ಚಕರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಆ ಗುಹೆಯೊಳಗೆ ಪ್ರವೇಶವಿಲ್ಲ. ಸ್ಥಳೀಯ ನಂಬಿಕೆಯ ಪ್ರಕಾರ ಈ ಗುಹೆಯೊಳಗೆ ಶಿವ, ಪಾರ್ವತಿ, ಸ್ಕಂದ, ನಂದಿ ಹಾಗೂ ಗಣಪತಿ ಸೇರಿದಂತೆ ಹಲವು ದೈವಿಕ ಸಾನ್ನಿಧ್ಯಗಳಿವೆ. ಇದರ ಜೊತೆಗೆ ಗುಹೇಶ್ವರ ಕ್ಷೇತ್ರದ ಸಮೀಪದಲ್ಲೇ ಭದ್ರಕಾಳಿ ಅಮ್ಮನ ಸಾನ್ನಿಧ್ಯ ಕೂಡ ಭಕ್ತರ ಆರಾಧನೆಯ ಪ್ರಮುಖ ಕೇಂದ್ರವಾಗಿದೆ. ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಮನಸ್ಸಿಗೆ ಒಂದು ವಿಶಿಷ್ಟವಾದ ಶಾಂತಿ ಮತ್ತು ಭಕ್ತಿಭಾವ ಮೂಡುತ್ತದೆ. ನೀವು ಕುಂದಾಪುರ ಭಾಗಕ್ಕೆ ಭೇಟಿ ನೀಡಿದರೆ ಈ ಪವಿತ್ರ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆಯುವುದನ್ನು ಮರೆಯಬೇಡಿ. ಇಂತಹ ಕರ್ನಾಟಕ ದೇವಾಲಯಗಳ ಇತಿಹಾಸ, ಸ್ಥಳ, ಪುರಾಣ ಮತ್ತು ವಿಶೇಷತೆಗಳನ್ನು ತಿಳಿಯಲು ದ ವಿಲೇಜ್ ಸ್ಟೋರಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್, ಕಮೆಂಟ್ಸ್ ಮತ್ತು ಶೇರ್ ನಮ್ಮಂತಹ ಸಣ್ಣ ಪ್ರಯತ್ನಕ್ಕೆ ದೊಡ್ಡ ಪ್ರೋತ್ಸಾಹ. ಧನ್ಯವಾದಗಳು. ಮತ್ತೆ ಮತ್ತೊಂದು ಅದ್ಭುತ ದೇವಾಲಯದ ಕಥೆಯೊಂದಿಗೆ ಭೇಟಿಯಾಗೋಣ. ಓಂ ನಮಃ ಶಿವಾಯ.